2021ರಿಂದ ಸ್ಟಾರ್ಟ್ ಮಾಡಿದ್ದು. ನಾವು ಮುಂಚೆ ಎಲ್ಲ ಕೆಮಿಕಲ್ ಫಸಲು ತೆಗಿತಾ ಇದ್ದೋ. 400 ಗಿಡಕ್ಕೆ ಕೆಮಿಕಲ್ ಫಾರ್ಮಿಂಗ್ ಮಾಡ್ಕೊಂಡು ನೀವು 5.5 ಕ್ವಿಂಟಲ್ ತಗೊಂತಾ ಇದ್ರಿ. ಡಾಕ್ಟರ್ ಸೈಲಿ ಬಂದಿದ್ದಾದ್ಮೇಲೆ 250 ಗಿಡಕ್ಕೆ 6 ಕ್ವಿಂಟಲ್ ಕೀಳ್ತಾ ಇದ್ರಿ. ಎರೆಹುಳು ಇಚ್ಕೆ ಇದೆಲ್ಲ ಪೂರ್ತಿ ಮೇಲ್ಗಡೆ ಗುಡಿಸ್ಕೊಂಡಿಲ್ಲ. ಇದನ್ನ ಕಟ್ ಮಾಡ್ಬೇಕು ಅಂತ ಮಾಡಿದ್ದೆ. 2ನೇ ಡೋಸೇಜ್ ನೋಡಿದ್ರೆ ಆಟೋಮೆಟಿಕ್ ಗರಿ ಉದ್ದ ಹೊಡಿತು. ನಮಸ್ಕಾರ ರೈತ ಬಾಂಧವರೇ, ಡಾಕ್ಟರ್ ಸಾಯಿಲ್ ವಿತರಕರಾದಂಥ ಗುರುಚರಣ್ ಮಾತಾಡ್ತಾ ಇದ್ದೀನಿ. ಇವತ್ತೊಂದು ತೋಟಕ್ಕೆ ಬಂದಿದ್ದೀವಿ. ನಮ್ಮ ಡಾಕ್ಟರ್ ಸಾಯಿಲ್ ಪ್ರಾಡಕ್ಟ್ನ ಬಳಸಿದಂಥ ಒಂದು ಫಾರ್ಮರ್ನ ಮಾತಾಡ್ಸೋಣ. ತೋಟದಲ್ಲಿದ್ದೀವಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ ಸರ್. ಸರ್ ಯಾವ ತಾಲೂಕು ಬರುತ್ತೆ ಸರ್ ಇದು? ಸರ್ ಇದು ಗುಬ್ಬಿ ತಾಲೂಕು ಕಸ್ಬಾ ಹೋಬಳಿ ಬರುತ್ತೆ, ಸುರ್ಗೇನಹಳ್ಳಿ ಅಂತ. ಸುರ್ಗೇನಹಳ್ಳಿ ಅಂತ ಊರು. ಸರ್ ನಮ್ಮ ಡಾಕ್ಟರ್ ಸಾಯಿಲ್ನ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ? ಸರ್ ಮುಂಚೆ ನಾವೆಲ್ಲ ಕೆಮಿಕಲ್ಲು ಮತ್ತು ಗೊಬ್ಬರ ಎಲ್ಲ ಯೂಸ್ ಮಾಡ್ತಿದ್ದೋ, ನಮಗೆ ಗೊತ್ತಿರಲಿಲ್ಲ. ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನೋಡಿ ನಾವು ಹಾಕ್ಬೇಕು ಅಂತ ಗೊತ್ತಾಯಿತು. ಓಕೆ. ನಾವು ಮುಂಚೆ ಎಲ್ಲ ಕೆಮಿಕಲ್ಲಿಂದ ಫಸಲು ತೆಗಿತಾ ಇದ್ದೋ. ನೋಡೋಣ ಇರೋ ಒಂದ್ಸತಿ ಯೂಸ್ ಮಾಡೋಣ ಅಂತ ಹೇಳಿ ನಾವು ಅವಾಗಿನ ಹೊಸ್ದಾಗಿ ಮೊಬೈಲ್ ತಗೊಂಡು ಟೈಮು ನಾವು ಏನೋ ನೋಡ್ತಾ ಇದ್ವಲ್ಲ ಯೂಟ್ಯೂಬಲ್ಲಿ, ಹಂಗೆ ಸರ್ಚ್ ಮಾಡಿ ನೋಡಿದಾಗ ನಮಗೆ ಬೇಕು ಅಂತ ಅನ್ನಿಸ್ತು ಪ್ರಾಡಕ್ಟ್ ಇದು ಅಡಿಕೆ ಗಿಡಕ್ಕೆ. ನಮಗೆ ಬೇಕು ಅಂತ ಅನಿಸ್ದಾಗ ನಾವು ಯೂಟ್ಯೂಬಲ್ಲೇ ನಂಬರ್ ಸಿಕ್ತು. ನಂಬರು ತಗೊಂಡು ಕೇಳ್ದು ಗುಬ್ಬಿ ತಾಲೂಕಲ್ಲಿ ಯಾರಿರೋದು ಅಂತ ಅಂದಾಗ ಅವಾಗ ಸ್ವಾಮಿ ಅಂತ ನಂಬರ್ ಕೊಟ್ಟರು. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದ. ಸ್ವಾಮಿ ಅಂತ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಾವು 2021ರಿಂದ ಸ್ಟಾರ್ಟ್ ಮಾಡಿದ್ದು. 21ರಿಂದ 460 ಗಿಡ ಏನೋ ಬರುತ್ತೆ ಇದು. ಓಕೆ. ಅವರೇಜ್ 400ರಿಂದ 450 ಗಿಡಕ್ಕೆ ಎಷ್ಟು ಫಸಲ್ ತಗೊಂತಾ ಇದ್ರಿ ಸರ್? ಮುಂಚೆ ನಾವು ಅವಾಗ ರಿಸಲ್ಟ್ ಒಂದು 5.5-6 ಕ್ವಿಂಟಲ್ ಆಗೋದು. 400 ಗಿಡಕ್ಕೆ ಕೆಮಿಕಲ್ ಫಾರ್ಮಿಂಗ್ ಮಾಡ್ಕೊಂಡು ನೀವು 5.5 ಕ್ವಿಂಟಲ್ ತಗೊಂತಾ ಇದ್ರಿ. ಈಗ 250 ಗಿಡದಲ್ಲಿ ಎಷ್ಟಾಗ್ತಾ ಇದೆ ಸರ್ ಸತತ 3 ವರ್ಷದಿಂದ? ನಿಂದ್ಮೇಲೆ 4 ವರ್ಷ ಆಯ್ತು. ಫಸ್ಟ್ನೇ ವರ್ಷ ಕಡಿಮೆ ಇತ್ತು ರಿಸಲ್ಟ್. ಮೊದಲನೇ ವರ್ಷ ತಾಳ್ಮೆ ಟೇಕಪ್ ತಗೊಂತಾ ಇತ್ತು, ಸಾಯಿಲ್ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು. ಈಗ ಎಷ್ಟಾಗ್ತಾ ಇದೆ ಸರ್ ಸತತ 3 ವರ್ಷದಿಂದ? ಹೋದ ವರ್ಷ ಒಂದು 6 ಕ್ವಿಂಟಲ್ ಆಗಿತ್ತು. 250 ಗಿಡದಲ್ಲಿ 6 ಕ್ವಿಂಟಲ್. ಡಾಕ್ಟರ್ ಸಾಯಿಲ್ ಬಂದಿದ್ದಾದ್ಮೇಲೆ 250 ಗಿಡಕ್ಕೆ 6 ಕ್ವಿಂಟಲ್ ಕೀಳ್ತಾ ಇದೀವಿ. ಎಷ್ಟು ತಿಳಿವಿದೆ ಅಂತಂದ್ರೆ ಅಷ್ಟು ತಿಳಿವಿದೆ ಸಿಪ್ಪೆ. ಕಾಯಿ ಮಾತ್ರ ಸದೃಢವಾಗಿ ಬಂದಿದೆ, ಪೇಪರ್ ಇದ್ದಂಗಿದೆ ಸಿಪ್ಪೆ ಮಾತ್ರ. ಇದು ಸೊಸಿ ಹಾಕ್ತಕ್ ಚೆನ್ನಾಗಿತ್ತು, ಒಳ್ಳೆ ಸೊಸಿನೇ ಹಾಕಿದೆ, ದೊಡ್ಡ ಸೊಸಿನೇ ಚೆನ್ನಾಗಿ ಬರ್ಲಿ ಅಂತ. ಇದು ಸೊಸಿ ಇದು ಮೋಟ ಗರಿ ಎಲ್ಲ ಪೂರ್ತಿ ಶೀತ ಜಾಸ್ತಿ ಆದಾಗ ಕಟ್ಕೊಳತ್ತಲ್ಲ ಆ ತರ ಆಗಿತ್ತು. ಇದನ್ನ ಕಟ್ ಮಾಡ್ಬೇಕು ಅಂತ ಮಾಡಿದ್ದೆ. ಅಷ್ಟರಲ್ಲಿ 21ರಲ್ಲಿ ನಾನು ಡಾಕ್ಟರ್ ಸಾಯಿಲ್ ಹಾಕಿನಲ್ಲ, ಒಂದು ಡೋಸೇಜ್ಗೆ ಕಟ್ ಮಾಡ್ಲಿಲ್ಲ. 2ನೇ ಡೋಸೇಜ್ ನೋಡಿದ್ರೆ ಆಟೋಮೆಟಿಕ್ ಗರಿ ಅವೆಲ್ಲ ಮೋಟ ಇದ್ದು ಇದು ಉದ್ದ ಹೊಡಿತು. ಲೆಂತಿ ಬಂದು ಗಿಡ ರಿಕವರಿ ಆಯ್ತು. ನೋಡಿ ಒಂಬಳೆ ಬಂದಿದೆ. ಮಣ್ಣಿಂದು ಸರ್ ಇದು ಮಣ್ಣು ಏನಾಗುತ್ತೆ ಅಂದ್ರೆ ಮುಂಚೆ ನಾವೆಲ್ಲ ಗೇದ್ ಇದ್ರೊಳಗೆಲ್ಲ ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಝೀರೋ ಕಲ್ಟಿವೇಶನ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ. ಇದೆಲ್ಲ ಏನ್ ಬಂದಿದೆಯಲ್ಲ ಸರ್ ಇದು ಅದೆಲ್ಲ ಎರೆಹುಳದು. ಇದೆಲ್ಲ ಏನ್ ಸರ್ ಇದು? ಇದೆಲ್ಲ ಎರೆಹುಳ ಪುಡಿ. ಎರೆಹುಳು ಇಚ್ಕೆ ಇದೆಲ್ಲ ಪೂರ್ತಿ ಮೇಲ್ಗಡೆ ಗುಡಿಸ್ಕೊಂಡಿಲ್ಲ. ಈ ಮೇಲ್ಗಡೆ ಬಂದಿರೋದೆಲ್ಲ ಎರೆಹುಳು. ಮಣ್ಣು ಎಂಟೆ ಇದೆಯಲ್ಲ ಇದೆಲ್ಲ ಪೂರ್ತಿ ಎರೆಹುಳು. ನೋಡಿದ್ರಲ್ಲ ರೈತ ಬಾಂಧವರೇ, ನಮ್ಮ ಮಂಜುನಾಥ್ ಸರ್ ತೋಟದಲ್ಲಿ ಆದಂತ ಬದಲಾವಣೆ ಅಂದ್ರೆ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿ ಆದಂತ ಬದಲಾವಣೆಯನ್ನ ಇಷ್ಟವರೆಗೂ ಚರ್ಚೆ ಮಾಡಿದ್ರು ನಮ್ಮ ಜೊತೆಗೆ. ಇದೇ ರೀತಿ ನಿಮ್ಮ ತೋಟದಲ್ಲೂ ಸಮೇತ ಬದಲಾವಣೆ ಆಗಬೇಕು, ಮಣ್ಣನ್ನು ಉಳಿಸ್ಕೋಬೇಕು, ಮಣ್ಣನ್ನು ಮುಂದಿನ ಪೀಳಿಗೆ ಉಳಿಸ್ಬೇಕು ಅನ್ನೋದಾದರೆ, ಇಳುವರಿ ತಗೋಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಸಂಪರ್ಕ ಮಾಡಿ. ನಮ್ಮ ಮೈಕ್ರೋಬಿ ಡಾಕ್ಟರ್ ಸಾಯಿಲ್ ವತಿಯಿಂದ ಪ್ರತಿನಿಧಿಗಳು ತೋಟಕ್ಕೆ ನೇರವಾಗಿ ಭೇಟಿ ಕೊಟ್ಟು ಮಣ್ಣು ಪರೀಕ್ಷೆನ ಮಾಡಿ ಏನಾಗಿದೆ ಏನು ಅಂತ ಹೇಳಿ ಕೂಲಂಕುಷವಾಗಿ ಖುದ್ದು ಮಾತನಾಡಿ ಅಲ್ಲೇ ನಿಮಗೆ ಪರಿಹಾರವನ್ನು ದೊರಕಿಸ್ಕೊಡ್ತಾರೆ.